ಮಕ್ಕಳು ಆಕ್ಟಿವ್ ಆಗ್ತಾ ಇದ್ದಾರೆ, ಮಕ್ಕಳು ಪ್ರೋ ಆಕ್ಟಿವ್ ಆಗ್ತಾ ಇದ್ದಾರೆ, ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ಶಿಕ್ಷಕರನ್ನ. ಆ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆಯಲ್ಲಿರುವಂತಹ ಶಿಕ್ಷಕರಿಗೆ ಹೊಸ ಹೊಸ ಇನ್ನು ಈಗ AI ಅಂತ ಬಂದಾಗ ಈಗಿನಿರುವ ಶಿಕ್ಷಕರು ಬಹಳ ಕಲಿಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರ ಕಲಿಕೆಗೆ ಏನು ಟ್ರೈನಿಂಗು ಆ ಥರ ಏನಾದರೂ ನಡೀತಾ ಇದೆಯಾ? ಹೌದು. ಈಗ ನಮಗೆ ಏಪ್ರಿಲ್ ಅಲ್ಲಿ ಇಯರ್ ಎಂಡ್ ಮುಗಿದ್ರೆ ವಿಲ್ ಬಿ ಹ್ಯಾವಿಂಗ್ 1 ಮಂತ್ ಆಫ್ ಟೈಮ್. 1 Okay. ಮಂತ್ ಫ್ರೀ ಇರುತ್ತೆ. ಹ್ಮ್. ದಿಸ್ ಇಯರ್ ವಿ ಹ್ಯಾವ್ ಬ್ರಾಟ್ ಪೀಪಲ್ ಫ್ರಮ್ ಔಟ್ಸೈಡ್ ಆಲ್ಸೋ. ಫ್ರಮ್ ಒನ್ ಪರ್ಸನ್ ಕೇಮ್ ಫ್ರಮ್ ಡೆಲ್ಲಿ. ಹ್ಮ್. ಈಗ CBP ಪ್ರೋಗ್ರಾಮ್ಸ್ ಇರುತ್ತೆ. ದಟ್ ಈಸ್ ಆಲ್ವೇಸ್ ಫ್ರಮ್ CBSE ಓನ್ಲಿ. ಹ್ಮ್. ಅಪಾರ್ಟ್ ಫ್ರಮ್ CBSE, ಹ್ಮ್. ಅವರ್ ಪ್ರಿನ್ಸಿಪಲ್ ಈಸ್ ವೆರಿ ರಿಸೋರ್ಸ್ ಪರ್ಸನ್. ನಮ್ಮ ಪ್ರಿನ್ಸಿಪಲ್ ಇರೋರು CBSE ರಿಸೋರ್ಸ್ ಪರ್ಸನ್. ಓಕೆ. ಶಿ ಕ್ಯಾನ್ ಟ್ರೈನ್ ದೆಮ್. ಹ್ಮ್. ಈಗ ಔಟ್ಸೈಡರ್ಸ್ನ ನಾವು ಕರಿತಾ ಇರ್ತೀವಿ. ಹ್ಮ್. ಬಂದು ನಮ್ಮ ಟೀಚರ್ಸ್ಗೆ ದೋಸ್ ಆರ್ ಇನ್ ದಿಸ್ ಫೀಲ್ಡ್ ಫಾರ್ ಅ ಲಾಂಗ್ ಟೈಮ್. ಒಂದು 30 years 40 years ಇರೋರಿಂದ ವಿ ಹ್ಯಾವ್ ಎ ಗೈಡ್ ಹೂ ಇಸ್ ಫ್ರಮ್ ಬ್ಯಾಂಗ್ಳೂರ್. ಮೊನ್ನೆ ನಾನು ಒಬ್ಬ ಶಿಕ್ಷಣ ತಜ್ಞರನ್ನ ಮಾತನಾಡಿಸ್ತಾ ಇದ್ದೆ ಸರ್. ಅವ್ರು ಹೇಳ್ತಾ ಇದ್ರು, ನಾವು ಬಹಳ ಡಿಜಿಟಲಿ ಮುಂದೆ ಹೋಗ್ತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳು ಓದಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನೀವು ಡಿಜಿಟಲಿ ಯಾವ ರೀತಿಯಾಗಿ ಮುಂದುವರೆದಿರಿ? ಡಿಜಿಟಲಿ ಅಂದ್ರೆ ಮೋಸ್ಟ್ ಆಫ್ ದ ಕ್ಲಾಸ್ ರೂಮ್ಸ್, ನಮ್ದು ಒಂದು 35 ಕ್ಲಾಸ್ ರೂಮ್ಸ್ ಇದೆ. ಹ್ಮ್. ಆಲ್ ದಿ ಕ್ಲಾಸ್ ರೂಮ್ಸ್ ಆರ್ equipped with the smart class, this one touch panels, ಸ್ಮಾರ್ಟ್ ಸ್ಕ್ರೀನ್ಸ್. smart screens, which is smart screens ಅನ್ನೋದಕ್ಕಿಂತ ಜಾಸ್ತಿ we have content. ಓಕೆ. ವಾಟ್ ಈಸ್ CBSE ನಲ್ಲಿ ಏನ್ ಕರಿಕ್ಯುಲಮ್ ಇದೆ, ವಾಟ್ NCERT ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ, ಅದಕ್ಕೆ ತಕ್ಕಂಗೆ ಅದರದ್ದು ಕಂಟೆಂಟ್ ಅನ್ನು ಆಲ್ಮೋಸ್ಟ್ ವಿ ಹ್ಯಾವ್ ಟೇಕನ್. both as well as teachers will be teaching. The content is also there in the touch panel. ಎರಡನ್ನೂ ಕಂಬೈನ್ ಮಾಡಿ ಮಾಡ್ತಾ ಇದ್ದೀವಿ.